Today we're talking about one such person who has received Namma Bengaluru Entrepreneur of the Year award. Among 22,500 waste pickers in Bengaluru, she is one who stands as an influential environmental advocate. Her name is Indumati and she's a part of a network responsible for recycling about 38 crores 32 lakh 50,000 kgs of waste. Now, here are some questions that will get us more clarity about her life. So let us hear it from Indumati herself. 2023ರಲ್ಲಿ ನನಗೆ ಅವಾರ್ಡ್ ಸಿಕ್ಕಿರೋದು ನನಗೆ ತುಂಬಾ ಖುಷಿ. ಯಾಕಂದರೆ ನಾನು ಅಲ್ಲಿ ಎಲ್ಲ ಅಷ್ಟು ಜನ ಮುಂದೆ ಹೋಗಿ ಕುತ್ಕೊಬೇಕಾದ್ರೆ ದೊಡ್ಡವ್ರನ್ನ ನನ್ನ ಕಣ್ಣಲ್ಲಿ ನೋಡ್ಬೇಕಾದ್ರೆ ಇದು ನಮಗೆ ಸಿಗುತ್ತಾ ಇಲ್ವೋ ಅಂತ ನನಗೆ ತುಂಬ ಅನುಮಾನ ಇತ್ತು. ಬಟ್ ಸಡನ್ಲಾಗಿ ಅಲ್ಲಿ ನನ್ನ ಹೆಸರು ಕೂಗಿದಾಗ ನನಗೆ ತಡ್ಕೊಳಕ್ಕಾಗದೇ ಇರೋಂಥ ನಾನೇ ಒಂದು 2 ನಿಮಿಷ ಆಶ್ಚರ್ಯ ಬಿದ್ದಿದ್ದೆ. ಬಟ್ ಇದು ನನಗೆ ಜೀವನದಲ್ಲಿ ತುಂಬ ದೊಡ್ಡ ಒಂದು ಸಾಧನೆ ಅಂತ ನನಗೆ ಅನಿಸ್ತಾ ಐತೆ. ಖಂಡಿತವಾಗ್ಲೂ ಹಂಚ್ಕೊತೀನಿ. ನಾನು ಬಂದು ಅಮ್ಮನ್ನ 7 ವರ್ಷದಲ್ಲೇ ನಾನು ಅಮ್ಮನ್ನ ಕಳ್ಕೊಬೇಕಾಗಿತ್ತು. ಆವಾಗ ನಾನು ಓದ್ತಾ ಇದ್ದಿದ್ದು 3ನೇ ಕ್ಲಾಸು. ಹಾಗೆ ಹಿಂಗೆ ನಾನು ಒಂದು 6ನೇ ಕ್ಲಾಸುವರೆಗೂ ಓದಿದೆ. ಆಮೇಲೆ ನನ್ನ ಕೈಲಿ ಓದೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಜೀವನ ನಾವೇ ಮಾಡಬೇಕಂತ ಪರಿಸ್ಥಿತಿಗಳು ಬಂತು. ಆವಾಗ ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಮೇಲೆ ಸುಮಾರು ಕೆಲಸಗಳು ನಾನು ಈ ಮಾಡದೇ ಇರೋಂಥ ಕೆಲಸ ಅಂತ ಅಲ್ಲ, ಎಲ್ಲ ಕೆಲಸನೂ ಮಾಡಿದೆ. ಬಟ್ ನನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬಂತು. ಮದುವೆ ಆಗಿತ್ತು. ಮದುವೆ ಆದಮೇಲೆ ಇನ್ನೂ ಫಸ್ಟಿಗಿಂತ ಇನ್ನೂ ತುಂಬ ಕಷ್ಟದಲ್ಲಿ ಜೀವನ ಮಾಡಬೇಕಾಗಿತ್ತು. ಆವಾಗ ಬಂದು ನಾನು ಒಂದು ಸ್ಕ್ರಾಪ್ ಅಂಗಡಿಯಲ್ಲಿ ಬಂದ್ಬಿಟ್ಟು ಕಸ ಗುಡಿಸ್ಕೊಂಡು ಅವರು ಸಗ್ರಿಗೇಷನ್ ಯಾವ ಥರ ಮಾಡ್ತಾರೆ, ಯಾವ ಥರ ಅವ್ರು ತೂಕ ಹಾಕೊಂತಾರೆ ಅದನ್ನೆಲ್ಲ ನೋಡಿದೆ. ಅದನ್ನೆಲ್ಲ ನೋಡಿದ ಮೇಲೆ ನಾನು ಅಲ್ಲಿ ತಿಳ್ಕೊಂಡೆ, ಇದು ವೇಸ್ಟಲ್ಲಿ ಇಷ್ಟು ಕೆಲಸ ಇದೆಯಾ, ವೇಸ್ಟ್ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಿದ್ಮೇಲೆ ಅವರು ಯಾರು ಹಾಯಕ್ಕೆ ಹೋಗ್ತಾರೋ ಅವ್ರನ್ನ ಹತ್ರ ಎಲ್ಲ ನಾನು ಕೇಳಿದೆ, ನೀವು ಯಾವ ಥರ ಹೋಗ್ತೀರಾ, ನಿಮ್ಗೆ ಎಷ್ಟು ಆದಾಯ ಬರ್ತಾ ಇದೆ ಎಲ್ಲ ತಿಳ್ಕೊಂಡಿದ್ಮೇಲೆ ನಾವು ಯಾಕೆ ಈ ಕೆಲಸ ಮಾಡಬಾರ್ದು, ಎಲ್ಲ ಕೆಲಸಕ್ಕಿಂತ ನಮಗೆ ಇದು ಚೆನ್ನಾಗಿ ಆದಾಯ, ನಾವು ಟೈಮಿಂಗ್ಸ್ ಅನ್ನೋದು ಇಲ್ದಿರ ನಾವು ಹೋಗಿ ದುಡ್ಕೋಬೋದಲ್ಲ. ಇವಾಗ ಮಕ್ಕಳು ನೋಡ್ಕೊಳಕ್ಕೆ ಯಾರೂ ಇಲ್ಲ, ನಾನು ಈಚೆ ಹೋಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಹೆಂಗೆ ಜೀವನ ಮಾಡೋದು ಅಂತ ನಾನು ತುಂಬಾ ದುಃಖ ಪಡ್ತಾಯಿದ್ದೆ. ಆ ಟೈಮಲ್ಲಿ ನಾನು ವೇಸ್ಟಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ಮೇಲೆ ವೇಸ್ಟ್ ಪಿಕ್ ಮಾಡ್ಕೊಂಬಂದು ಅದರಲ್ಲಿ ಬರೋ ಹಣನ ಮತ್ತು ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಮಾಡಿದೆ. ಆವಾಗ ನನಗೆ ಫೀಸ್ ಕಟ್ಟಿ ಓದ್ಸೋಕ್ಕಾಗದೇ ಇರ್ಬೋದು. ಆವಾಗ ನಾನು ಈ ಸ್ಕೂಲಲ್ಲಿ ಆಯಾ ಕೆಲಸ ಕೂಡ ಮಾಡ್ಕೊಂಡು ಅಲ್ಲಿ ಬರೋಂಥ ವೇಸ್ಟ್ ಕೂಡ ಸ್ಕೂಲಲ್ಲಿ ಬರೋಂಥ ವೇಸ್ಟ್ ಕೂಡ ನಾನು ತಗೊಂಬಂದು ಮಾರಾಟ ಮಾಡ್ಕೊಂಡು ಮಾಡ್ತಾಯಿದ್ದೆ. ಆಮೇಲೆ ನನಗೆ ಅಲ್ಲಿ ಒಂದು ಸ್ಕ್ರಾಪ್ ಅಂಗಡಿಯಲ್ಲಿ ಅಂತ ಗೌರಮ್ಮ ಅಣ್ಣವ್ರನ್ನ ನಾನು ಕುತ್ಕೊಂಡು ಅವ್ರ ಹತ್ರ ಮಾತಾಡಿದೆ. ನಾನು ಇದಕ್ಕಿಂತ ಚೆನ್ನಾಗಿ ನಾನು ಕೆಲಸ ಮಾಡಬೇಕು, ನಾನು ಇನ್ನೂ ದುಡಿಬೇಕು ಅಂತ ಅವ್ರನ್ನ ಕೇಳಿದಾಗ ಅವರು, ನೀನು ಇವಾಗ ವೇಸ್ಟ್ ಪಿಕ್ ಮಾಡೋದಕ್ಕಿಂತ ಇಲ್ಲಿ ಕೆಲಸ ಮಾಡೋದಕ್ಕಿಂತ ನೀನು ಒಂದು ಸ್ಕ್ರಾಪ್ ಅಂಗಡಿಯನ್ನು ಹಾಕು ಅಂತ ಹೇಳಿ ನನಗೆ ಒಂದು ಅಮೌಂಟ್ ಕೂಡ ಹೆಲ್ಪ್ ಮಾಡಿದರು ನಾನು ಅಂಗಡಿ ಹಾಕೋಕ್ಕೆ. ಆಮೇಲೆ ನಾನು TC ಪಾಳ್ಯ ಮೇನ್ ರೋಡಲ್ಲಿ ಆನಂದಪುರದಲ್ಲಿ ಒಂದು ಚಿಕ್ಕದಾಗಿ ಸ್ಕ್ರಾಪ್ ಅಂಗಡಿ ಹಾಕಿದೆ. ಅಂಗಡಿ ಹಾಕಿದ ಮೇಲೆ ನನಗೆ ಅದಕ್ಕೆ ಬಾಡಿಗೆ ಕಟ್ಟಬೇಕಾಗಿತ್ತು. ನಾವು ಹಿಂಗೆ ಅಂತ ಯೋಚನೆ ಮಾಡಿದಾಗ ನನಗೆ ಯಾರು ವೇಸ್ಟ್ ತಂದು ಹಾಕೋಕ್ಕೆ ರೆಡಿ ಇರಲಿಲ್ಲ. ಯಾಕಂದರೆ ನೀನು ಒಂದು ವೇಸ್ಟ್ ಪಿಕ್ಕರು, ನಿನ್ನ ಹತ್ರ ಅಷ್ಟು ನಾವು ತಂದು ಹಾಕಿದರೆ ವ್ಯಾಪಾರ ಮಾಡೋಂಥ ಇದು ನಿನ್ನ ಹತ್ರ ಇದೆಯೋ ಇಲ್ವೋ ಅಂತ ಅನುಮಾನ ಬಿದ್ದರು. ಆವಾಗ ನಾನು ಹೋಗಿ ವೈನ್ ಶಾಪಲ್ಲಿ, ಪಕ್ಕದಲ್ಲಿ ಒಂದು ವೈನ್ ಶಾಪ್ ಇತ್ತು, ಅಲ್ಲಿ ವೈನ್ ಶಾಪಲ್ಲಿ ಕೇಳಿದೆ, ನಿಮ್ಮ ಈ ವೇಸ್ಟೆಲ್ಲ ನಾನು ಗುಡಿಸ್ಕೊಂಡು ಎತ್ಕೊಂಡೋಗಿ ನಾನು ಸಗ್ರಿಗೇಷನ್ ಮಾಡಿ ರೀಸೈಕ್ಲಿಂಗ್ ಕಳಿಸ್ತೀನಿ ಅಂತ ಅವ್ರಿಗೆ ತಿಳಿಸಿದೆ. ಆವಾಗ ಅವರು ಸರಿ ಹೇಳ್ತೀವಿ ಅಂದರು. ಆಮೇಲೆ ನನಗೆ ಹೇಳಿದರು ಅವರು, ಬಂದು ನೀವು ಗುಡಿಸ್ಕೊಂಡು ಎತ್ಕೊಂಡೋಗಿ ಅಂತ. ವೈನ್ ಶಾಪ್ ಓಪನ್ ಮಾಡ್ತಾ ಇದ್ದಿದ್ದು 10 ಗಂಟೆ ಹಂಗೆ. ನಾನು ಬೆಳಗ್ಗೆನೇ ಹೋಗ್ಬಿಟ್ಟು ಅದನ್ನು ಗುಡಿಸಿ ಆ ವೇಸ್ಟ್ನೆಲ್ಲ ತಗೊಂಬಂದು ಅಂಗಡಿಯಲ್ಲಿ ಹಾಕ್ಕೊಂಡು ಸಗ್ರಿಗೇಷನ್ ಮಾಡಿ ಇದು ಮಾಡಿದ್ವಿ. ಆಮೇಲೆ ಅವರು ಏನು ಹೇಳಿದ್ರು ಅಂದರೆ, ವೈನ್ ಶಾಪ್ ಅವರು, ನಮ್ಮದೇ ಒಂದು 3 ಬ್ರಾಂಚ್ ಇದೆ, ಅಲ್ಲೂ ನೀವೇ ಇದೇ ಥರ ಗುಡಿಸ್ಕೊಂಬರ್ತೀರಾ ಅಂತ ಹೇಳಿದರು. ಆಯ್ತಂತ ಒಪ್ಕೊಂಡು ನನ್ನ ಜೊತೆ ಮುನಿಯನ್ನು ಒಂದು ಹುಡುಗಿನ ಇಟ್ಕೊಂಡು ನಾವು ಹೋಗಿ ಅಲ್ಲಿಂದ ಅವರು ಎಲ್ಲೆಲ್ಲಿ ಬ್ರಾಂಚ್ ಇದೆಯೋ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಬಂದು ಸಗ್ರಿಗೇಷನ್ ಮಾಡಿ ಅದನ್ನು ಬಾಟಲ್ ಸಪ್ರೇಟು, ಕಾರ್ಡ್ಬೋರ್ಡ್ ಸಪ್ರೇಟು ಆ ಥರ ಮಾಡಿ ಅದನ್ನು ಮಾರಾಟ ಮಾಡ್ಕೊಂಡು ರೆಂಟ್ ಕಟ್ಕೊಂಡು ನಾವು ಅದರಲ್ಲಿ ಜೀವನ ಮಾಡ್ತಾಯಿದ್ವಿ. ಆಮೇಲೆ ಏನಾಯ್ತು ಅಂದರೆ, ಸ್ಕ್ರಾಪ್ ಅಂಗಡಿ ಯಾರು ಆಯ್ತಾ ಇದ್ದಾರೋ ಅವ್ರನ್ನ ನಾವು ಸ್ವಲ್ಪ ಮಾತಾಡೋಣ ಅಂದ್ಬಿಟ್ಟು ವೇಸ್ಟ್ ಪಿಕ್ಕರ್ ಹತ್ರ ಎಲ್ಲ ಹೋಗಿ ನಾನು ಮಾತಾಡಿದೆ. ನಾನು ನನ್ನ ಬಗ್ಗೆನೂ ಅವ್ರಿಗೆ ತಿಳಿಸಿದೆ, ನಾನು ಒಂದು ವೇಸ್ಟ್ ಪಿಕ್ಕರು, ಇವತ್ತು ಸ್ಕ್ರಾಪ್ ಅಂಗಡಿ ಹಾಕಿದ್ದೀವಿ ಅಂತ.
ಅವಾಗ ಅವ್ರು ನನ್ನನ್ನು ಕ್ವಶನ್ ಮಾಡಿದರು, ನೀವು ಕರೆಕ್ಟಾಗಿ ಪೇಮೆಂಟ್ ಕೊಡೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ ಅಂತ ಹೇಳಿದರು. ನೀವು ನನ್ನ ಪೂರ್ತಿಯಾಗಿ ಇದು ಮಾಡಬೇಡಿ, ನೀವು ಬಂದು ಹಾಕಿ, ನಿಮಗೆ ಅವಾಗ ಅರ್ಥ ಆಗುತ್ತೆ ಅಂತ ನಾನು ಅವ್ರ ಹತ್ರ ಮಾತಾಡಿದೆ. ಆವಾಗ ಒಬ್ಬೊಬ್ಬರೇ ಬಂದು ಹಾಕೋಕ್ಕೆ ನನಗೆ ಶುರು ಮಾಡಿದರು. ಆಮೇಲೆ ನಡೀತಾ ಇತ್ತು. ನನಗೆ 2011ರಲ್ಲಿ ನನಗೆ ಹಸಿರುದಲ ಬಂದು ಪರಿಚಯ ಆಯಿತು. ಹಸಿರುದಲ ಪರಿಚಯ ಆದಮೇಲೆ ಮೀನಾಕ್ಷಿ ಮೇಡಮ್ ನಮ್ಮ ಅಂಗಡಿ ಹತ್ರ ಬರೋದು, ಸ್ಕ್ರಾಪ್ ಅಂಗಡಿ ಹತ್ರ ನಮ್ಮ ಬಗ್ಗೆ ಎಲ್ಲ ಅವ್ರಿಗೆ ತಿಳ್ಕೊಳಕ್ಕೆ ತುಂಬ ಆಸೆ ಬಿದ್ದು ನಮ್ಮನ್ನು ಮಾತಾಡಿಸಿದ್ರು. ಹೆಂಗೆ ನೀವು ವೇಸ್ಟಲ್ಲಿ ಕೆಲಸ ಮಾಡಿದ್ರಿ, ಹೆಂಗೆ ವೇಸ್ಟ್ ನಮ್ಮ ಅಂಗಡಿಗೆ ಹಾಕೋಕ್ಕೆ ಬರೋವರೆಲ್ಲ ವೇಸ್ಟ್ ಪಿಕರ್ ಹತ್ರನೂ ಅವ್ರು ಮಾತಾಡ್ತಾಯಿದ್ರು. ಆವಾಗ ಬಂದು ನಿಮಗೆ ತೊಂದರೆ ಏನಾಗುತ್ತೆ, ಏರಿಯಾ ಮೇಲೆ ಹೋದಾಗ ನಿಮಗೆ ತೊಂದರೆ ಏನಾಗುತ್ತೆ, ಎಲ್ತ್ ಹೆಂಗೆ ಅಂತ ಎಲ್ಲ ನಮ್ಮ ಬಗ್ಗೆ ಅವರು ಕೇಳೋಕ್ಕೆ ಇದು ಮಾಡಿದಾಗ ನಾವು ಫಸ್ಟು ನಮ್ಮ ಡೀಟೇಲ್ಸ್ನ ಅವ್ರಿಗೆ ಹೇಳೋಕ್ಕೆ ತುಂಬ ಭಯ ಬಿದ್ವಿ. ಇವ್ರು ಯಾರು, ಏನಕ್ಕೆ ಬಂದು ನಮ್ಮನ್ನು ಇದನ್ನೆಲ್ಲ ಕೇಳ್ತಾ ಇದ್ದಾರೆ, ನಾವು ಇವ್ರ ಹತ್ರ ಹೇಳ್ಬಾರ್ದಾ ಅನ್ನೋ ಒಂದು ಇದರಲ್ಲೇ ನಾವು ಸ್ವಲ್ಪ ದಿನ ಅವ್ರಿಗೆ ಹೇಳ್ದಿರ. ಆದರೂ ಅವರು ಪದೇ ಪದೇ ಬಂದು ನಮ್ಮನ್ನು ಕ್ಲೋಸಾಗಿ ಇದಾದಾಗ ನಾವು ಒಂದು ನಂಬಿಕೆ ಬಂತು. ನಂಬಿಕೆ ಬಂದಮೇಲೆ ಅವ್ರ ಹತ್ರ ಎಲ್ಲನೂ ನಮ್ಮ ಕಷ್ಟನ ಹಂಚ್ಕೊಳಕ್ಕೆ ಶುರು ಮಾಡಿದ್ಮೇಲೆ ಆಫೀಸಿಗೆ ಕರೆದ್ರು. ಆಫೀಸಲ್ಲಿ ಕರೆದು ಎಲ್ಲರನ್ನೂ ಕೂರಿಸ್ಕೊಂಡು ಮಾತಾಡಿದರು, ನೀವು ಇದಕ್ಕಿಂತ ಏನು ಮಾಡ್ಬೋದು ಬೆಟರಾಗಿ ಅಂತ. ಆವಾಗ ನಾವು ಏರಿಯಾದಲ್ಲಿ ಏನೇನು ಕಷ್ಟ ಆಗ್ತಾಯಿದೆ, ಆಯಕ್ಕೆ ಹೋಗ್ಬೇಕಾದ್ರೆ ಏನು ಕಷ್ಟ ಆಗ್ತಾಯಿದೆ, ಸಿಟಿಜನ್ ಕಡೆಯಿಂದ ಏನು ತೊಂದರೆ ಆಗ್ತಾಯಿದೆ, ಪೊಲೀಸವ್ರ ಕಡೆಯಿಂದ ಏನು ತೊಂದರೆ ಆಗ್ತಾಯಿದೆ ಅಂತ ನಾವು ತಿಳಿಸಿದ್ವಿ. ಆವಾಗ ಇದಕ್ಕೆ ಏನು ಮಾಡೋಣ ಅಂತ ಅಂದಾಗ, ಇದಕ್ಕೂ ಯಾಕೆ ನಾವು ವೇಸ್ಟ್ ಪಿಕರ್ಗೆ ಒಂದು ಐಡೆಂಟಿ ಕಾರ್ಡನ್ನು ಕೊಡಬಾರ್ದು, ಐಡೆಂಟಿ ಕಾರ್ಡ್ ಇಟ್ಕೊಂಡ್ರೆ ನಾವು ನಿಜವಾಗ್ಲೂ ವೇಸ್ಟ್ ಪಿಕರ್ ಅಂತ ನಾವು ತಿಳಿಸ್ಬೋದು ಅನ್ನೋದು ಒಂದು ಕಾನೂನು ಅಂತಂದರು. ಆವಾಗ ನಮಗೆ ವೇಸ್ಟ್ ಪಿಕರ್ ಐಡಿಯನ್ನು ನಮ್ಮ ಹತ್ರ ಆಯೋರ್ಗೂ ಕೊಟ್ಟಿದ್ರು, ಬಟ್ ನಮಗೂ ಸಗ್ರಿಗೇಷನ್ ಅಂತ ಕೊಟ್ಟಿದ್ರು. ಆ ಕಾರ್ಡ್ ಇಟ್ಕೊಂಡು ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಯಾರು ಬೇಕಾದ್ರೂ ಕಳ್ತನ ಮಾಡೋಕ್ಕೆ ಬಂದಿದ್ದೀರಾ, ನೀವೇನಕ್ಕೆ ಇಷ್ಟೊತ್ತಲ್ಲಿ ಬಂದಿದ್ದೀರಾ ಅಂತಂದಾಗ ನಾವು ಆ ಕಾರ್ಡನ್ನ ತೋರಿಸಿ ನಿಜವಾಗ್ಲೂ ನಾವು ವೇಸ್ಟ್ ಪಿಕರ್ ಅನ್ನೋದನ್ನು ನಮ್ಮ ಬಗ್ಗೆ ನಾವು ಅವ್ರಿಗೆ ಸಿಟಿಜನ್ಗೆ ನಾವು ತಿಳಿಸ್ಕೊತಾ ಇದ್ವಿ. ಆವಾಗ ಬಂದು ಆ ವೇಸ್ಟ್ ಪಿಕರ್ ಕಾರ್ಡಿಂದ ನನಗೆ ಸ್ವಲ್ಪ ದಿನ ಆದಮೇಲೆ ಸುಮಾರು ಟ್ರೈನಿಂಗನ್ನು ಕೊಟ್ಟರು. ಲೀಡ್ರ್ಶಿಪ್ ಟ್ರೈನಿಂಗ್ ಆಗಿರ್ಬೋದು, ನಾವು ಡೋರ್ ಟು ಡೋರ್ ಕಲೆಕ್ಷನ್ ಮಾಡಿದಾಗ ಯಾವ ಥರ ನಾವು ನಡ್ಕೊಬೇಕು, ಡಿಸಿಪ್ಲಿನ್ ಅಂದರೆ ಏನು, ಎಲ್ಲನೂ ಸುಮಾರು ಟ್ರೈನಿಂಗ್ಗಳು ನಮ್ಗೆ ಹಸಿರುದಲದಿಂದ ಕೊಟ್ಟರು. ಆ ಟ್ರೈನಿಂಗ್ ಪಡ್ಕೊಂಡಿದ್ಮೇಲೆ ಏನಾಯಿತು ಅಂದರೆ, DWC ಸೆಂಟ್ರ್ ಸಿಗುತ್ತೆ, ನೀನು ರನ್ ಮಾಡ್ತೀಯ ಅಂತ ನಮಗೆ ಕೇಳಿದಾಗ ನಾವು ಸ್ವಲ್ಪ ಭಯ ಬಿದ್ವಿ. ಬಟ್ ನಿಮ್ಮ ಹಿಂದೆ ನಾವಿರ್ತೀವಿ, ನಿಮ್ಮ ಜೊತೆ ನಾವಿರ್ತೀವಿ, ನೀವು ಮಾಡಿ ಅಂತ ನಮಗೆ ಧೈರ್ಯ ತುಂಬಿಸಿದ ಮೇಲೆ ನಾವು DWC ಸೆಂಟ್ರ್ ತಗೊಂಡಿದ್ಮೇಲೂ ನಮಗೆ ವೇಸ್ಟು ಸೆಂಟ್ರಿಗೆ ಏನೂ ಬರ್ತಾ ಇರಲಿಲ್ಲ. ಆವಾಗ ಏನು ಮಾಡಿದ್ವಿ, ಒಂದು ವೆಹಿಕಲ್ನ ತಗೊಂಬಂದು ಹೋಗ್ಬಿಟ್ಟು ವೆಟ್ ಕಲೆಕ್ಷನ್ನು ಡ್ರೈ ಅವಾಗ ಮಿಕ್ಸ್ ಬರ್ತಾಯಿತ್ತು. ಅದು ಕಾಂಪೇಟ್ರಲ್ಲಿ ಏನು ಡಂಪ್ ಮಾಡ್ತಾಯಿದ್ರು ಆಟೋಗಳು ತಂದು, ಅವಾಗ ನಾವು ಡ್ರೈ ಎತ್ಕೊಂಡು ಆಟೋದಲ್ಲ ನಮ್ಮ ವೆಹಿಕಲಲ್ಲಿ ಹಾಕ್ಕೊಂಡು ತಂದು DWC ಸೆಂಟ್ರಲ್ಲಿ ಅನ್ಲೋಡ್ ಮಾಡಿ ನಾವು ಸಗ್ರಿಗೇಷನ್ ಮಾಡ್ತಾಯಿದ್ವಿ. ಇದಕ್ಕಿಂತ ಚೆನ್ನಾಗಿ ಏನು ಮಾಡಬೇಕಂದ್ರೆ, ಆವಾಗ ಒಂದು ಕಾನೂನು ಪ್ರಕಾರನೇ ತಂದರು. ಒಂದು ವೇಸ್ಟ್ ಪಿಕರ್ಗೆ ಮತ್ತು SEG ಗ್ರೂಪ್ ಅವ್ರಿಗೆ ಡೋರ್ ಟು ಡೋರ್ ಕಲೆಕ್ಷನ್ ಅನ್ನೋದನ್ನ ಕೊಡಬೇಕು ಅಂತ. ಆವಾಗ ಡೋರ್ ಟು ಡೋರ್ ಕಲೆಕ್ಷನ್ ನಮಗೆ BBMP ಕಡೆಯಿಂದ ವಾರ್ಡ್ 150 ಬೆಳ್ಳಂದೂರುದು ಸೆಂಟ್ರು ನಮಗೆ ಕೊಟ್ಟರು. ಫಸ್ಟು ಸ್ಟಾರ್ಟಿಂಗ್ 3 ವೆಹಿಕಲ್ ಕೊಟ್ಟರು. 3ರಲ್ಲಿ ನಾವು ಕಲೆಕ್ಷನ್ ಸ್ಟಾರ್ಟ್ ಮಾಡಿದಾಗ ನಮಗೆ ವೇಸ್ಟ್ ಬಂದಿಲ್ಲ. ಆವಾಗ ಹಸಿರುದಲ ಕಡೆಯಿಂದ ಬಂದು ಅವೇರ್ನೆಸ್ಗಳು ಕೊಟ್ಟು ಅವರಿಗೆ ನಾವು ಪೂರ್ತಿ ಮಿಕ್ಸ್ ಹಾಕಿದಾಗ ಲ್ಯಾಂಡ್ ಫಿಲ್ಗೆ ಹೋದರೆ ಏನು ಪ್ರಾಬ್ಲಮ್ ಆಗುತ್ತೆ, ಸಗ್ರಿಗೇಷನ್ ಮಾಡಿದ್ರೆ ಏನು ಬೆನಿಫಿಟ್ ಐತೆ ಅಂತೆಲ್ಲನೂ ನಾವು ಸಿಟಿಜನ್ಗೆ ತಿಳಿಸಿದಾಗ ಆವಾಗ ವೇಸ್ಟ್ ದಿನದಿನಕ್ಕೆ ಹೆಚ್ಚಾಗ್ತಾ ಹೋಯಿತು. ಆವಾಗ ಬಂದು 54 ಬ್ಲಾಕ್ ಇರೋದು ಬೆಳ್ಳಂದೂರಲ್ಲಿ, 54 ಬ್ಲಾಕ್ಗೆ 3 ವೆಹಿಕಲ್ ಸಾಲಲ್ಲ ಅಂದ್ಬಿಟ್ಟು 6 ವೆಹಿಕಲನ್ನು ಮಾಡಿದರು. 6 ವೆಹಿಕಲ್ ಮಾಡಿದಾಗ ಪೂರ್ತಿ ನಾವು ವಾರ್ಡನ್ನೇ ಕವರ್ ಮಾಡಬೇಕು ಅಂದಾಗ 12 ಗಾಡಿ ಆಯಿತು. ಇವತ್ತು 4ರಿಂದ 5 ಟನ್ವರೆಗೂ 150 ವಾರ್ಡಲ್ಲಿ ವೇಸ್ಟು ನಾವು ಕಲೆಕ್ಟ್ ಮಾಡ್ತಾಯಿದ್ದೀವಿ, ಡ್ರೈ ವೇಸ್ಟು. ಅದೇ ಥರ ಲಾಕ್ಡೌನ್ ಟೈಮಲ್ಲಿ ವೇಸ್ಟ್ದು ತುಂಬಾ ಪ್ರಾಬ್ಲಮ್ ಆಯಿತು. ಆವಾಗ ಏನು ಮಾಡಿದ್ವಿ, ನಮಗೆ ಇನ್ನೂ ಒಂದು 2 ಸೆಂಟ್ರು ಸಿಕ್ತು. 2 ಸೆಂಟ್ರ್ ಸಿಕ್ಕಿದಾಗ ಅಲ್ಲಿನೂ ನಾವು ಇದೇ ಥರ ಇವತ್ತು ಸುಮಾರು 9ರಿಂದ 10 ಟನ್ವರೆಗೂ ಡ್ರೈ ವೇಸ್ಟ್ನ ನಾವು ಒಂದು ದಿನಕ್ಕೆ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಅದನ್ನು ಸಗ್ರಿಗೇಷನ್ ಮಾಡ್ತಾಯಿದ್ದೀವಿ, ರೀಸೈಕ್ಲಿಂಗ್ ಕಳಿಸ್ತಾ ಇದ್ದೀವಿ. ಇವತ್ತು 88 ಜನವರೆಗೂ ಕೆಲಸವನ್ನು ನಾನು ಕೊಟ್ಟಿದ್ದೀನಿ.
ಇಷ್ಟೊಂದು ಮಿಲಿಯನ್ ವೇಸ್ಟ್ನ ನಾವು ತಡೆಗಟ್ಟಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ 22,500 ವೇಸ್ಟ್ ಪಿಕ್ಕರ್ ಸೇರಿ ಇದನ್ನು ಇಷ್ಟು ಮಿಲಿಯನ್ ಟನ್ನ ನಾವು ತಡೆಗಟ್ಟಿದ್ದೀವಿ. ಯಾಕಂದರೆ ಅವರು ಬೆಳಗ್ಗೆ ಎದ್ದು 4 ಗಂಟೆಗೆಲ್ಲ ಎದ್ದು ರೋಡ್ ಮೇಲೆ ಹೋಗಿ ಅದನ್ನು ಹಾಯ್ದು ಎದ್ಲ ಮೇಲೆ ಹಾಕ್ಕೊಂಡು ಬಂದು ಸ್ಕ್ರಾಪ್ ಶಾಪಲ್ಲಾಗಿರ್ಬೋದು ಮತ್ತು DWC ಸೆಂಟ್ರ್ಗಳಲ್ಲಾಗಿರ್ಬೋದು ಈ ಥರ ಎಲ್ಲ ಬಂದು ಅವರು ಮಾರಾಟ ಮಾಡಿದ್ಮೇಲೆ ಅದು DWC ಸೆಂಟ್ರಲ್ಲಿ ಅದನ್ನು ಸಗ್ರಿಗೇಷನ್ ಮಾಡಿ ಅದನ್ನು ಒಂದು ಹೋಲ್ಸೇಲ್ ಅಂಗಡಿ ಕಳಿಸಿ ಹೋಲ್ಸೇಲ್ ಅಂಗಡಿಯಿಂದ ರೀಸೈಕ್ಲಿಂಗ್ವರೆಗೂ ನಾವು ತಲುಪಿಸ್ತಾ ಇದ್ದೀವಿ ಅಂತ ಅಂದಾಗ ಮಳೆ ಹಂದಿರ, ಗಾಳಿ ಹಂದಿರ, ಬಿಸಿಲು ಹಂದಿರ ಏನಕ್ಕೂ ನಾವು ಅದನ್ನು ಭಯ ಬೀಳ್ದಿರ ಹಿಂಜರುಗ್ದಿರ ನಾವು ಇಷ್ಟು ಮಿಲಿಯನ್ ವೇಸ್ಟ್ನ ನಾವು ಕವರ್ ಮಾಡಿ ಅದನ್ನು ಲ್ಯಾಂಡ್ ಫಿಲ್ಗೆ ಹೋಗ್ದಿರಂಗೆ ತಡೆದು ಅದರಲ್ಲಿ 100 ರೂಪಾಯಿ ಬರುತ್ತೋ 50 ರೂಪಾಯಿ ಬರುತ್ತೋ 10 ರೂಪಾಯಿ ಬರುತ್ತೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ದಿರಾ. ಬಟ್ ಎನ್ವೈರ್ಮೆಂಟು ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ನಾವು ಇಷ್ಟು ಕಷ್ಟ ಬಿದ್ದು ಇಷ್ಟು ವೇಸ್ಟ್ನ ನಾವು ಲ್ಯಾಂಡ್ ಫಿಲ್ಗೆ ಹೋಗೋದನ್ನ ತಡೆದಿದ್ದೀವಿ. ನಾವು ರೋಡಲ್ಲಿ ಹೋಗಿ ಹಾಯ್ಬೇಕಾದ್ರೆ ನಮಗೆ ಗೊತ್ತಿದ್ದು ಬಂದು ಕಾಟನ್ ಬಾಕ್ಸು, ಬಾಟಲು, ಪೆಟ್ ಬಾಟಲು, ಪ್ಲಾಸ್ಟಿಕ್ ನಮ್ಗೆ ಇಷ್ಟೇ ವ್ಯಾಲ್ಯೂಬಲ್ ಅಂತ ಗೊತ್ತಿತ್ತು. ಅಷ್ಟು ಮಾತ್ರನೇ ನಾವು ಅವಾಗ ಪಿಕ್ ಮಾಡಿ ತಂದು ಮಾರಾಟ ಮಾಡ್ತಾಯಿದ್ವಿ. ಬಟ್ ಇವಾಗ ನಾವು ಡೋರ್ ಟು ಡೋರ್ ಕಲೆಕ್ಷನ್ ಸ್ಟಾರ್ಟ್ ಮಾಡಿದ ಮೇಲೆ ಸುಮಾರು ಕ್ಯಾಟಗಿರಿಗಳನ್ನ ನಾವು ಆಲ್ಮೋಸ್ಟ್ ಎಲ್ಲ ಡ್ರೈ ವೇಸ್ಟು ತಗೊಂಬಂದು ನಾವು ಸಗ್ರಿಗೇಷನ್ ಮಾಡಿದಾಗ ಸುಮಾರು ಒಂದು 40-45 ಕ್ಯಾಟಗಿರಿವರೆಗೂ ಇವಾಗ ನಾನು ಮಾಡ್ತಾಯಿದ್ದೀನಿ. ಅದರಲ್ಲಿ ಹೇಳ್ಬೇಕಂದ್ರೆ ಕಾರ್ಡ್ಬೋರ್ಡ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಮಿಲ್ಕ್ ಪೌಚು, ಆಯಿಲ್ ಕವರು, ವಾಟರ್ ಪ್ಯಾಕೆಟು, ಪೆಟ್ ಬಾಟಲ್ಲು, ಮತ್ತು ಬಾಟಲ್ಸು, ಒಡೆದೋಗಿರೋ ಗಾಜು, ಮತ್ತು ಬಿಯರ್ ಬಾಟಲ್ಸು, ಮತ್ತು ಮೆಟಲ್ಲು, ಸಿಲ್ವರು, ಐರನ್ನು, ಪೇಪರ್ ಐಟಮು, ಕಲರ್ ಪೇಪರ್, ವೈಟ್ ಪೇಪರ್, ಈ ಥರ ಸುಮಾರು ಹೇಳ್ತಾ ಹೋದರೆ ಬ್ಲಾಕ್, ಲೋ ವ್ಯಾಲಿ ಪ್ಲಾಸ್ಟಿಕ್, ಮಲ್ಟಿ ಪ್ಲಾಸ್ಟಿಕ್ ಅಂತ MLP, ಈ ಥರ ಬೆಡ್ಗಳು ಮತ್ತು ಈ ಥರ ಹೇಳ್ತಾ ಇದ್ದರೆ ಕ್ಯಾಟಗಿರಿ ಮುಗಿಯೋದೇ ಇಲ್ಲ. ಅಷ್ಟೊಂದು ಕ್ಯಾಟಗಿರಿನ ನಾವು ಇವಾಗ ಸಗ್ರಿಗೇಷನ್ ಮಾಡಿ ಅದನ್ನು ಮಾರಾಟ ಮಾಡಿ ಅದು ರೀಸೈಕ್ಲಿಂಗ್ವರೆಗೂ ತಲುಪಿಸ್ತಾ ಇದ್ವಿ. ಮತ್ತು ಕೆಲವೊಂದು ರೀಯೂಸ್ ಕೂಡ ನಾವು ರೀಯೂಸ್ ಸಿಸ್ಟಮ್ ಕೂಡ ನಾವು ಮಾಡ್ತಾ ಇದ್ದೀವಿ ಇವಾಗ ಕೆಲವೊಂದು ಅದು. ಮತ್ತು ಈ ಪ್ಲಾಸ್ಟಿಕಲ್ಲಿ ನಾವು ಎಷ್ಟು ಥರ ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಅಷ್ಟು ಕ್ಯಾಟಗಿರಿನ ನಾವು ಮಾಡ್ತಾ ಇದ್ದೀವಿ. ಬ್ಲ್ಯಾಕ್ PP, ವೈಟ್ PP, ನ್ಯಾಚುರಲ್ PP, ಮತ್ತು ಹಾರ್ಪಿಟ್ ಅಂತ ಅದನ್ನು ಸಮೇತ ನಾವು ಪೂರ್ತಿ ನಾವು LDPP ಅಂತ ಎಷ್ಟೊಂದು ನಾವು ಕ್ಯಾಟಗಿರಿನ ಹೇಳ್ತಾ ಇದ್ರೆ ಮುಗಿಯೋದೇ ಇಲ್ಲ. ಕೋಕೋನಟ್ ಸ್ವಲ್ಪ ಫಸ್ಟು ರೀಸೈಕ್ಲಿಂಗೇ ಆಗ್ತಾ ಇರಲಿಲ್ಲ, ಅದು ಸಮೇತ ಇವಾಗ ರೀಸೈಕ್ಲಿಂಗ್ ಮಾಡ್ತಾ ಇದ್ದೀವಿ. ಟರ್ಮಾಕೋಲ್ ಫಸ್ಟೆಲ್ಲ ರೀಸೈಕ್ಲಿಂಗೇ ಆಗ್ತಾ ಇಲ್ಲ, ಅದನ್ನು ಸಮೇತ ನಾವು ಇವಾಗ ಲ್ಯಾಂಡ್ ಫಿಲ್ಗೆ ಹೋಗೋದನ್ನ ತಡೆದು ಅದನ್ನು ಸಮೇತ ಇವಾಗ ರೀಸೈಕ್ಲಿಂಗ್ವರೆಗೂ ನಾವು ಇದು ಮಾಡ್ತಾ ಇದ್ದೀವಿ. ಮತ್ತು ಹೇಳ್ಬೇಕಾದ್ರೆ ಕ್ಲಾತ್ ವೇಸ್ಟು ತುಂಬಾ ಟನ್ ಲೆಕ್ಕದಲ್ಲಿ ಕ್ಲಾತ್ ವೇಸ್ಟ್ ಬರ್ತಾಯಿತ್ತು. ನಾವು ಲ್ಯಾಂಡ್ ಫಿಲ್ಗೆ ಕಳಿಸ್ಬೇಕಾದ್ರೆ ತುಂಬಾ ಇದೆಲ್ಲ ಲ್ಯಾಂಡ್ ಫಿಲ್ಗೆ ಹೋಗುತ್ತೆ. ಎಷ್ಟು ವರ್ಷಗಳಾದರೂ ಅದೆಲ್ಲ ಕಾಂಪೋಸ್ಟ್ ಆಗಲ್ಲ, ಇದಾಗಲ್ಲ, ಹಂಗೆ ಇರುತ್ತೆ. ಇದನ್ನು ಲ್ಯಾಂಡ್ ಫಿಲ್ಗೆ ಹೋಗೋದನ್ನ ಹೆಂಗೆ ತಡಿಬೇಕು ಅಂತಂದಾಗ ನಮ್ಗೆ ಇವಾಗ ಕ್ಲಾತ್ ವೇಸ್ಟ್ ಸಮೇತ ನಾವು ರೀಸೈಕ್ಲಿಂಗ್ ಕಳಿಸ್ತಾ ಇದ್ದೀವಿ, ರೀಸೈಕ್ಲಿಂಗ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಕ್ಲಾತ್ ವೇಸ್ಟಲ್ಲಿ ಕೂಡ ನಾವು ಸುಮಾರು ಕ್ಯಾಟಗಿರಿನ ಮಾಡಿ ಕಲರ್ ವೈಸ್ ಮಾಡಿ ಅದನ್ನು ನಾವು ಇವಾಗ ರೀಸೈಕ್ಲಿಂಗ್ವರೆಗೂ ತಲುಪಿಸ್ತಾ ಇದ್ದೀವಿ. ಕಾಫಿ ವಿತ್ ರೀಸೈಕಲಿಂಗ್ ಪ್ರೋಗ್ರಾಮಲ್ಲಿ ಭೂಮಿ ಶೆಟ್ಟಿಯವರು ನಮ್ಮನ್ನು ಮಾತಾಡಿಸಿದಾಗ ನಮಗೆ ತುಂಬಾ ಹ್ಯಾಪಿ ಅನ್ನಿಸ್ತು, ತುಂಬ ಖುಷಿ ಆಯಿತು, ತುಂಬ ಹೆಮ್ಮೆ ಅನ್ನಿಸ್ತು ಅವ್ರ ಜೊತೆ ಮಾತಾಡಿದಾಗ. ಯಾಕಂದರೆ ನಮ್ಮ ಬಗ್ಗೆ ಒಂದು ಸ್ಕ್ರೀನಲ್ಲಿ, ಒಂದು TV ಯಲ್ಲಿ, ಒಂದು ಯೂಟ್ಯೂಬಲ್ಲೆಲ್ಲ ಬಂದಾಗ ನಾವು ನೋಡಿದಾಗ ನನಗೆ ತುಂಬಾ ಖುಷಿ ಅನ್ನಿಸ್ತು. ಮತ್ತು ನಮ್ಮ ಮಕ್ಕಳ ಬಗ್ಗೆನೋ ಮತ್ತು ನಮ್ಮ ಬಗ್ಗೆ ಎಲ್ಲ ಅಲ್ಲಿ ತಿಳಿಸಿದಾಗ ನಮ್ಮ ಮಕ್ಕಳು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಮ್ಮ ಮಕ್ಕಳ ಮನಸ್ಸಲ್ಲಿ ಏನಿದೆ ಅನ್ನೋದು ಕೂಡ ನಾವು ತಿಳ್ಕೊಂಡ್ವಿ ಅಲ್ಲಿ. ಬಟ್ ನಮ್ಮ ಮಗಳು ಹೇಳಿದ್ಲು ಒಂದು ಅದನ್ನ ಕೇಳಿಸ್ಕೊಂಡಾಗ ನನಗೆ ತುಂಬಾ ದುಃಖ ಅನ್ನಿಸ್ತು. ಯಾಕಂದರೆ ನನ್ನ ಮಗಳು ಈ ಥರ ಒಂದು ನಮ್ಮ ಅಮ್ಮನ ಥರನೇ ನಮ್ಮ ಅಮ್ಮನ್ನ ನೋಡಿನೇ ನಾನು ತುಂಬ ಕಲಿಬೇಕಾಗಿದೆ ಅಂತ ಒಂದು ವಿಷಯ ಹೇಳಿದ್ಲು. ಅದನ್ನ ನೋಡಿ ನನಗೆ ತುಂಬಾ ದುಃಖ ಅನ್ನಿಸ್ತು. ನಿಜವಾಗ್ಲೂ ಭೂಮಿ ಶೆಟ್ಟಿಯವ್ರ ಮುಂದೆ ನಾವು ಕೂತ್ಕೊಂಡು ಒಂದು ಆ್ಯಕ್ಟರ್ ಅವ್ರ ಜೊತೆ ಕೂತ್ಕೊಂಡು ನಾವು ಮಾತುಕತೆ ಕತೆ ನಡೆಸಿದಾಗ ಅದನ್ನ ನೋಡಿ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತು. ನಾನು ಕ್ಲಾತ್ ವೇಸ್ಟ್ ಬಗ್ಗೆ ಭೂಮಿ ಶೆಟ್ಟಿಯವ್ರ ಜೊತೆ ವಿಡಿಯೋ ಮಾಡಿದಾಗ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ.
ಮತ್ತು ಇವಾಗ ಸುಮಾರು ಜನ ಬಂದು ವಿಡಿಯೋ ಮಾಡಿದ್ದಾರೆ, ಗೀತಾ ಅವರು ಎಲ್ಲ ಬಂದು ನಮ್ಮ ಕ್ಲಾತ್ ವೇಸ್ಟ್ ಬಗ್ಗೆ ವಿಡಿಯೋಗಳೆಲ್ಲ ಮಾಡಿದ್ದಾರೆ. ನಾನು ಫಸ್ಟ್ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ, ಡ್ರೈ ವೇಸ್ಟಲ್ಲಿ ಮಿಕ್ಸ್ ಮಾಡಿ ಕ್ಲಾತ್ ವೇಸ್ಟನ್ನು ಕೊಡಬೇಡಿ. ಯಾಕಂದರೆ ಡ್ರೈ ವೇಸ್ಟಲ್ಲಿ ಮಿಕ್ಸ್ ಆದಾಗ ಬಂದು ಒದ್ದೆ ಆಗುತ್ತೆ, ಸ್ಮೆಲ್ ಬರುತ್ತೆ, ಅದನ್ನು ನಾವು ರೀಸೈಕ್ಲಿಂಗ್ ಮಾಡೋದಕ್ಕಾಗಲ್ಲ, ಅದನ್ನು ಲ್ಯಾಂಡ್ ಫಿಲ್ಗೆ ಕಳಿಸ್ಬೇಕಾಗುತ್ತೆ. ಆದರೆ ಆ ಲ್ಯಾಂಡ್ ಫಿಲ್ಗೆ ಹೋಗೋದನ್ನ ನಾವು ತಡಿಬೇಕಾದ್ರೆ ನಾವು ಸಿಟಿಜನ್ಸ್ ಸಮೇತ ತಿಳಿಸ್ಕೊಟ್ಟಿದ್ವಿ. ಮತ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಯಾಕಂದರೆ ಡ್ರೈ ವೇಸ್ಟಲ್ಲಿ ಮಿಕ್ಸ್ ಬಂದಾಗ ಕೆಲವೊಂದು ಒದ್ದೆ ಅಂತ ಐಟಮ್ಸ್ ಇರುತ್ತೆ ಡ್ರೈ ವೇಸ್ಟಲ್ಲಿ, ಅದು ಬಂದು ಬಟ್ಟೆಗೆ ಸ್ಪ್ರೆಡ್ ಆಗುತ್ತೆ. ಆವಾಗ ನಾವು ರೀಸೈಕ್ಲಿಂಗ್ ಮಾಡೋಕ್ಕಾಗಲ್ಲ, ಸ್ಮೆಲ್ ಬರುತ್ತೆ. ಅದನ್ನು ಸಪ್ರೇಟಾಗಿ ವೆಹಿಕಲ್ಗಳು ಬರ್ತಾ ಇದೆ ಹಸಿರುದಲ್ದಿಂದ, ಅದರಲ್ಲಿ ನೀವು ಸಪ್ರೇಟಾಗಿ ಕ್ಲಾತ್ನ ಡ್ರೈವರ್ ಹೆಲ್ಪರ್ ಹತ್ರ ಇದು ಕ್ಲಾತ್ ಅಂತ ಹೇಳಿ ಕೊಟ್ಬಿಟ್ರೆ ಅದನ್ನು ನಾವು ಸಪ್ರೇಟಾಗಿ ತಗೊಂಬಂದು ರೀಸೈಕ್ಲಿಂಗ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ.